ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಗೀತಾ. ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ಟೈಮ್ ವೇಸ್ಟ್ ಮಾಡದೆ ನಿಮ್ಗೊಂದು ಸೂಪರ್ ಆಗಿರುವಂತಹ ಫೇಸ್ ಪೌಡರ್ ಅಥವಾ ಸ್ಕಿನ್ ಪೌಡರ್, ಬಾಡಿ ಪೌಡರ್ ಅಂತಾನೆ ಹೇಳ್ಬೋದು. ಇವತ್ತು ನಾನು ಮಾಡ್ಕೋತಾ ಇದ್ದೀನಿ, ಯಾಕೆಂದ್ರೆ ಖಾಲಿ ಆಗಿತ್ತು. ಸೊ ಹಾಗಾಗಿ ಮತ್ತೆ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಏನೇನ್ ತಗೊಂಡಿದ್ದೀನಿ ಅಂತಂದ್ರೆ, ಇವಾಗ ನಾವು ಈ ತರ ಇಂಗ್ರೀಡಿಯೆಂಟ್ ಬಳಸೋದ್ರಿಂದ ನಮ್ಮ ಸ್ಕಿನ್ ಗೆ ಏನೇನ್ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾವು ಮೇಥಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ನ ಕ್ಲೆನ್ನೆಸ್ ಮಾಡುತ್ತೆ, ಸ್ಕಿನ್ ಹೈಡ್ರೇಟ್ ಮಾಡುತ್ತೆ, ರಿಂಕಲ್ಸ್ ಬರದೇ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಓಟ್ಸ್ ಬಂದು ಇದು ನಮಗೆ ಮಾಯಿಶ್ಚರೈಸ್ ಮಾಡುತ್ತೆ, ಸ್ಕಿನ್ ನ ಪ್ರೊಟೆಕ್ಟ್ ಮಾಡುತ್ತೆ, ಪಿಗ್ಮೆಂಟೇಶನ್ ಕೂಡ ತಡೆಯುತ್ತೆ ಇದು. ನೆಕ್ಸ್ಟ್ ಬಂದು ಹೆಸರು ಕಾಳು ನಮ್ಮ ಮುಖದಲ್ಲಿ ಏನಾದ್ರು ಆಯಿಲ್ನೆಸ್ ಇದ್ರೆ ಕೂಡ ಇದನ್ನ ಎಕ್ಸೆಸ್ ಆಯಿಲ್ ನ ಕಂಟ್ರೋಲ್ ಮಾಡುತ್ತೆ, ಸ್ಕಿನ್ ನ ಬ್ರೈಟ್ನೆಸ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಬಂದು ಇದು ಫ್ಲಾಕ್ಸ್ ಸೀಡ್ಸ್. ಇದು ನಮ್ಮ ಸ್ಕಿನ್ ನ ಸ್ಮೂತ್ ಮಾಡುತ್ತೆ, ಆಕ್ನೆ ರಿಡ್ಯೂಸ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಬಂದು ಟರ್ಮರಿಕ್. ಇದು ಡಾರ್ಕ್ ಸರ್ಕಲ್ಸ್ ನ ಕಡಿಮೆ ಮಾಡುತ್ತೆ, ಆಕ್ನೆ ರಿಡ್ಯೂಸ್ ಮಾಡುತ್ತೆ, ಹೈಪರ್ ಪಿಗ್ಮೆಂಟೇಶನ್ ಕೂಡ ಇದು ಕಡಿಮೆ ಮಾಡುತ್ತೆ, ಸ್ಕಿನ್ ನ ಗ್ಲೋ ಮಾಡುತ್ತೆ. ನೆಕ್ಸ್ಟ್ ಇದು ಮಸೂರ್ ದಾಲ್ ಅಥವಾ ಮೈಸೂರು ಬೇಳೆ ಅಂತಾನು ಕೂಡ ಕರಿತೀವಿ. ಇದು ಡೆಡ್ ಸ್ಕಿನ್ ತೆಗೆದು ಹಾಕುತ್ತೆ, ಸ್ಕಿನ್ ನ ಬ್ರೈಟ್ನಿಂಗ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಮಾಡುತ್ತೆ, ಟ್ಯಾನ್ ಮತ್ತೆ ಲೈನ್ಸ್ ಕೂಡ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಕಡಲೆಬೇಳೆ. ಇದು ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ, ಆಯಿಲ್ನೆಸ್ ಇದ್ರೂ ಕೂಡ ತೆಗೆದು ಹಾಕುತ್ತೆ, ಸ್ಕಿನ್ ಬ್ರೈಟ್ನಿಂಗ್ ಮಾಡುತ್ತೆ, ಟ್ಯಾನ್ ರಿಮೂವಲ್ ಮಾಡುತ್ತೆ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ ನ ನಾವು ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ಪೌಡರ್ ನ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಓಟ್ಸ್, ಮೇಥಿ, ಫ್ಲಾಕ್ಸ್ ಸೀಡ್ಸ್, ಗ್ರೀನ್ ಗ್ರಾಮ್ ಅಥವಾ ಹಸಿರು ಬೇಳೆ, ಮೈಸೂರು ಬೇಳೆ, ಕಡಲೆಬೇಳೆ. ನೋಡ್ತಾ ಇದ್ದೀರಿ, ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ನಾನಿನ್ನು ಅರಿಶಿನ ಆ್ಯಡ್ ಮಾಡಿಲ್ಲ, ಯಾಕೆಂದ್ರೆ ಅದು ಆಲ್ರೆಡಿ ಪೌಡರ್ ಆಗಿದೆ. ಈ ಅರಿಶಿನ ಬಂದು ನಾನು ಅಂಗಡಿಲಿ ಪರ್ಚೇಸ್ ಮಾಡಿದ್ದಲ್ಲ, ಇದು ನಮ್ಮ ಮನೇಲೆ ನಾನು ತಗೊಂಡ್ ಬಂದಿದ್ದು. ಸೊ ನಾವು ಅರಿಶಿನ ಬೆಳಿತೀವಿ, ಸೊ ಅದರಿಂದ ನಾವು ಅದನ್ನ ಮಿಲ್ ಕೊಟ್ಟು ಮಾಡಿಸ್ಕೊಂಡು ನಾನು ಇಟ್ಕೊಂಡಿರ್ತೀನಿ. ಇದು ಪ್ಯೂರ್ ಅರಿಶಿನ. ಇದು ಲಾಸ್ಟ್ ಇಂಗ್ರೀಡಿಯೆಂಟ್. ಇದು ನನ್ನ ಸ್ಕಿನ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ, ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಅದು ಏನಲ್ಲ, ರಾಗಿ ಪೌಡರ್ ಇದು. ಇದು ನಿಮ್ಗೆ ಸ್ಕಿನ್ ನ ಬ್ರೈಟ್ನಿಂಗ್ ಮಾಡುತ್ತೆ, ವೈಟ್ನಿಂಗ್ ಮಾಡುತ್ತೆ, ಸ್ಕಿನ್ ಯಾವುದೇ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಗೆ ಇದನ್ನ ಸಾಲ್ವ್ ಮಾಡುತ್ತೆ. ರಾಗಿ ಪೌಡರ್ ಹಾಕ್ತಾ ಇದ್ದೀನಿ. ಅರಿಶಿನ, ಸೊ ರುಬ್ಬಿರುವಂತಹ ಪೌಡರ್ ಇದು. ಇದನ್ನ ಏನ್ ಮಾಡಿ ಅಂತ ಹೇಳಿದ್ರೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ, ಯಾಕಂದ್ರೆ ರಾಗಿ ಇವಾಗ ಆ್ಯಡ್ ಮಾಡೋದ್ರಿಂದ ಮಿನಿಮಮ್ ಅಂದ್ರೂ ನೀವು ಇದನ್ನ 3 months ವರೆಗೂ ಇಟ್ಕೋಬಹುದು. ಫ್ರಿಜ್ ಅಲ್ಲಿ ಇಟ್ಕೋತೀನಿ ಅಂತ ಹೇಳಿದ್ರೆ, ಅಥವಾ ಫ್ರಿಜ್ ಇಲ್ಲ ಅಂತ ಹೇಳೋರು ಕೂಡ 2 months ಆದ್ರೂ ಕೂಡ ನೀವು ಔಟ್ ಸೈಡ್ ಕೂಡ ಇಟ್ಕೋಬಹುದು, ಏನು ಆಗೋದಿಲ್ಲ ಈ ಪೌಡರು. ಸೊ ಇದು ನನ್ನ ಸ್ಕಿನ್ ನ ಬ್ರೈಟ್ನಿಂಗ್ ಇರ್ಬೋದು, ವೈಟ್ನಿಂಗ್ ಇರ್ಬೋದು, ಇದೇ ಪೌಡರ್ ನಾನು ಯೂಸ್ ಮಾಡೋದು. ಖಾಲಿ ಬೇರೆ ಆಗಿತ್ತು, ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾರ್ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದಾರೋ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ನಾನು ಇವಾಗ ಈ ತರ ಒಂದು ಡಬ್ಬಕ್ಕೆ ಹಾಕೋತಾ ಇದ್ದೀನಿ. ಇಷ್ಟಾಗಿದೆ. ನಾನು ಕವರ್ ಮಾಡ್ತೀನಿ. ಸೊ ನೀವು ಗ್ಲಾಸ್ ಬಾಟಲ್ ಅಲ್ಲ ಅಂತಾನೆ ಏನಿಲ್ಲ, ಪ್ಲಾಸ್ಟಿಕ್ ಬಾಟಲ್ ಇದ್ರೂ ಕೂಡ ಯೂಸ್ ಮಾಡ್ಬೋದು, ಏನು ಆಗೋದಿಲ್ಲ. ಇದು ಪ್ಲಾಸ್ಟಿಕ್ ಬಾಟಲ್, ನಾನು ಯೂಸ್ ಮಾಡ್ತಿರೋದು ಪ್ಲಾಸ್ಟಿಕ್ ಬಾಟಲ್, ಇದು ಪ್ಲಾಸ್ಟಿಕ್. ಸೊ ನಿಮ್ಮನೆ ಪ್ಲಾಸ್ಟಿಕ್ ಅಥವಾ ಗಾಜಿದ್ರು ಕೂಡ ನೀವು ಯೂಸ್ ಮಾಡಿ, ಏನೋ ತೊಂದರೆ ಆಗೋದಿಲ್ಲ. ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಇದೆಲ್ಲೂ ನಾನು ಸ್ಕಿಪ್ ಮಾಡಿಲ್ಲ. ಇದು ಯಾವಾಗ ಖಾಲಿ ಆಗ್ತೋ ಅವಾಗೆಲ್ಲ ನಾನು ಬೇಗನೆ ಮಾಡ್ಕೋತಾ ಇರ್ತೀನಿ. ನೋಡೋದಲ್ಲ ಫ್ರೆಂಡ್ಸ್, ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳಿ. ಸೊ ಮನೇಲಿರುವಂತಹ ವಸ್ತುಗಳನ್ನ ಯೂಸ್ ಮಾಡಿ ಒಂದು ಒಳ್ಳೆ ಫೇಸ್ ಪೌಡರ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಬಾಡಿ ಕೂಡ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಹೆಲ್ಪ್ಫುಲ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.